ಅಯ್ಯಯ್ಯ, ತುಂಬಿದ ಮನೆಯಾಗ ಏನಾಗಿತ್ತು ನಿಮ್ಮಿಬ್ರು ಗಂಡ ಹೆಂಡತಿಗೆ ಹಿಂಗೆ ಕೂತಿರಿ ತಲೆ ಮ್ಯಾಗ ಕೈ ಹೊತ್ಕೊಂಡ? ಲವ್, ನೀ ಸಣ್ಣ ಹುಡುಗಲ್ಲ ಸುರೇಶ, ಕೈ ತೆಗೆಯದ್ನ ತಲೆ ಮ್ಯಾಗಲ್ದ ತೆಗೆಯದನ. ಏನವ ನಿನಗೇನಾಗೈತಿ? ನೀನೇನು ಕಪಾಳ ಕೈ ಇಟ್ಕೊಂತಿಯಲ್ಲ. ಸಂಗೀತಿ ಬರ್ರಿ ಅತ್ತೀರ. ಬಾ ಬೇವ, ಈ ಕಡೆ ಬಾ, ಕುಂದ್ರ ಬಾ. ಅಲ್ಲಲ್ಲೋ, ಹಿಂಗತ್ತ ಮಕ ಮಾಡ್ಕೊಂಡು ನೆಲ ನೋಡ್ಕೊಂಡು ಕೂತ್ಕೊಂಡ್ರ ಕೆಲಸ ಆಗತ್ತನ? ಹಾಂ, ಏನಾಗೈತಿ ನಿಮ್ಮಿಬ್ರಿಗೂ? ಆಕೆ ಹೆಂಗದಳವ? ಆರಾಮೈತಾ ಹುಡುಗಿ? ಹ್ಞೂ ರೀ ಅತ್ತೀರ, ಉಂಟಲ್ರಿ ಎಲ್ಲ. ಇದೆಲ್ಲ ರಗಳೆ ಆತ ಹೇಳಿರ್ಬೇಕಲ್ರಿ ಎಲ್ಲ. ರಮೇಶ ವಿಕ್ರಮ ಬಂದು ಹೇಳಿದ. ಮತ್ತು ನೋಡವ ಆಗೈತಿ. ಈಗ ಆ ಹುಡುಗಿ ಅವ್ನ ಇಷ್ಟಪಟ್ಟಿತ್ತು ಮತ್ತು ಅವ ಸುಳ್ಳದಾನ ಅಂತ ಗೊತ್ತಾದ್ಮ್ಯಾಗನು ಅಲ್ಲ, ನಾನಾದ್ರೂ ಮೊದ್ಲು ಆ ಹುಡುಗಿ ಬಸರಾಗ್ಯಾಳ ಅವನ ನಿಖಿಲಗ ಅಂದಾಗ ಆತ್ ಬಿಡು, ಹಾಳಾಗಿ ಹೋಗ್ಲಿ, ಎಣ್ಣೆ ಮದುವೆ ಏನು ಆದ್ರೆ ಏನಾತು, ಒಪ್ಕೊಂಡ್ರ ಒಪ್ಕೊಳ್ಳಕ್ಕ ಅನ್ನ ಲೆಕ್ಕದಾಗ ಇದ್ದೆ. ಮತ್ತು ನಾನು ಆದ್ರೆ ಅವ ಇಂಥ ಕಂತ್ರಿ ಬುದ್ಧಿ ಉಪಯೋಗ ಮಾಡಿ ಮತ ಆಕಿನ್ನ ಅತನ ಬಲಿಯಾಗ ನಾ ಸುತ್ಕೊಂಡು ಕುಂದಿರ್ತಾನ ಅನ್ನೋದು ನನಗೂ ಅರ್ಥ ಆಗಲಿಲ್ಲ. ಹೋಗ್ಬಿಡು. ಈಗೇನು ಮಂತ ನೋಡಿ ಬಂದ್ವಲ್ಲ, ಅವನು ಮದುವೆಕಿನಂದ್ಲ ಏನಂದ್ಲ ಮತ್ತು ಈಗ ಸುರೇಶ ಹಾಂ, ಇಲ್ಲೇ ಬಾ. ಆಕೇನು ಮಾಡ್ಕೊತೀನಿ ಬಿಡ್ತೀನಿ ಅಂತೇನು ಅಂದಿಲ್ಲ, ನಾವಂತರೂ ಮಾಡ್ತೀವಿ. ಇನ್ನು ಆಕಿನ ಕೇಳ್ಕೊಂಡು ಕುತ್ಕೊಂಡು ಒಪ್ಪಿಗೆ ಆತನವ ಮಾಡ್ತಾನೆ ಅಂತಂದು ಅನ್ಕೊಂಡು ಕುಂದ್ರಕ್ಕಾಗೋದಿಲ್ಲ. ಮಾಡ್ದೆ ಮೊದ್ಲಿಕ್ಕೆ ಮಾಡಿಬಿಡ್ತೀನಿ, ಆಮೇಲೆ ಬೇಕಾರೆ ಸೌಜನ್ಯಂದು ಮತ್ತು ವಿಕ್ರಮಂದು ಮಾಡ್ವಲ್ಲಕ್ಕವ. ಮಾಡೋದು ಬಿಡು, ಆಕೆ ನೀನು ಕೇಳೋದಿಲ್ಲ. ಆಗಲಿ, ಮಂತನ್ ಚಲೋ ಐತಿ. ಎಲ್ಲ ನೋಡು, ಊರಾಗ 4 ಮಂದಿ ಬಾಯಾಗ ಎಲ್ಲರೂ ಚಲೋ ಅದಾರ ಅಂತನ ಹೇಳ್ತಾರೆ. ಆದ್ರೆ ನನಗೆ ನೋಡ್ದಂಗೆ ಸಂಗೀತ, ಆಕೆ ಅತ್ತಿ ಗಟ್ವಾಣಿದಾವಡು, ಭಯಂಕರ ಗಟ್ವಾಣಿದಾಳ. ನನಗಂಕರು ಕರೆ ಗೊತ್ತಾಗಲ್ದ್ರಿ ಅತ್ತಿಯರ, ಏನು ಮಾಡ್ಬೇಕನ್ನೋದು ನನಗೆ ಗೊತ್ತಾಗಲ್ದು. ಏನು ಮಾಡಲಿ ಹೇಳ್ರಿ, ಇವ್ರು ಹೆಂಗಂತಾರೆ ಹಂಗಂತ ನಿಂತುಬಿಟ್ಟೆ ನೋಡ್ರಿ ನಾನು. ಯಾಕಾಗೋಲ್ದಕ್ಕ ಸುಮ್ಮನಿರು, ಗಂಡು ಮಕ್ಕಳು ನೋಡಿ ಮಾಡಿ ಮಾಡ್ತಾರೆ. ಅಪ್ಪ ನೋಡವ, ಜಳಕ ಗಿಳಕ ಮಾಡಿ ಎಷ್ಟು ಚಂದ ಕಾಣಕತ್ತಿದ್ದಿ. ಅದು ಬಿಟ್ಟು ಏನು ರಬ್ಬರಗಳೇ ಮಾಡಿ ಊಟ ಮಾಡೋದು ಬಿಟ್ಟು ಹೇಳಾರ ಮಾತು ಕೇಳಾರ್ದಂಗ. ಯವ್ವ ಹೋಗ್ಲಿ ಬಿಡು, ಸುಮ್ಮನಿರಿ. ಈಗ ಹೇಳವ ಏನು? ಅಪ್ಪ ಬೇರೆ ಬೇಕಾರೆ ಯಾರು ನಾನು ನೋಡಪ್ಪ, ನಿಜವಾಗ್ಲೂ ನನಗೆ ಅವ ಸೂಟ ಆಗಲ್ಲ. ನಾನು ಅವ ಇಬ್ರು ಊರಾಗ ನೆಡ್ಕೊಂತ ಮಗ್ಲ ಆಟಾಡಿದ್ರೆ ಎಲ್ಲರೂ ನಾನು ನೋಡಿ ನಗಲ್ಲನಪ್ಪ. ಆಮೇಲೆ ಮಾವ ಅಷ್ಟು ಚಂದದನ, ಅವ ಸೌಜನ್ಯನ ಮದುವೆ ಆಗ್ತಾನ, ನಾನು ಆ ಬೋಳ್ಗುಂಡನ ಮದುವೆ ಆಗ್ಲೇನು? ನೀನೇ ಹೇಳಪ್ಪ. ಅಪ್ಪ ಪ್ಲೀಸಪ್ಪ, ಈ ಸಂಬಂಧ ಬೇಡಪ್ಪ, ಬೇರೆ ನೋಡಪ್ಪ. ಸಂಗೀತ, ನಿನ್ನ ಮಗಳಿಗೆ ಅಯ್ಯೋ ಅಂತಂದು ವಾಪಸ್ ನನ್ನ ಚಂದಾಗ ಮಾತಾಡ್ಸಿದ ತಪ್ಪಾತ್ ನಂದು. ಏನು ಹೇಳ್ಬಿಡಕ್ಕಿಗೆ, ಈ ನಿರ್ಧಾರದಿಂದ ನಾನು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ ಅಂದ್ರೆ ಹಾಕಲ್ಲ. ಇನ್ನು ಯಾರ ರಗಳಿ ರಾಮಾಯಣನೂ ನಾನು ಕೇಳೋದು ನಮ್ಮ ಮನ್ಯಾಗ ನಡಿಲೂ ಬಾರ್ದದು. ಬೇರೆದು ನಂದ ಮಾತಾ ನಡಿಬೇಕೀಗ. ಏನು ನಾವೆಲ್ಲ ನೋಡ್ಕೊಂಬಂದೀವಿ, ಎಲ್ಲ ಚಲೋ ಐತಿ. ನಾಳೆ ಹಣ್ಣಿಡಕ್ಕೆ ಬರ್ತಾರ, ನಾವು ನಿಶ್ಚಿತಾರ್ಥ ನಾವು ಮಾಡಕತ್ತೀವಿ. ನಾಳೆ ಚಲೋ ಐತಿ ದಿನ. ನಾಳೆ ಮಧ್ಯಾಹ್ನ ನಿಂದು ಮತ್ತು ಸಂತೋಷಂದು ನಿಶ್ಚಿತಾರ್ಥ. ನೀನು ಬೇಕಾದ ಮದುವೆ ಆಗು, ಬೇಡ ವಿಷ ಕುಡ್ದಿದ್ದಲ್ಲ ಇನ್ನೊಮ್ಮೆ ಕುಡಿದ್ಬಿಡು. ಹಂಗೆ ಒಂದಿಟ್ಟು ನಮಗೂ ಹಾಕಿಬಿಡು, ಎದ್ರಾಗಾರ ಹಾಕಿ ಕೊಟ್ಬಿಡು, ಕುಡಿದ್ಬಿಡ್ತೀವಿ ನಾವು ಕಣ್ಣು ಮುಚ್ಕೊಂಡು. ನೀನಾರ ನೆಮ್ಮದಿಯಾಗಿರುವಂತೆ ಅಂತ ತಗ. ಅಪ್ಪ ಹಂಗಲ್ಲಪ್ಪ, ಅವಂಗೂ ನನಗೂ ಇದ್ರಾಗೂ ಸೂಟ್ ಆಗಲ್ಲಪ್ಪ. ಅಪ್ಪ ಲೇ ಹಂಗನ್ನ ಬೇಡ. ನೀನು ಮನಿ ನೋಡಿ ಇಲ್ಲದನ್ನ ವಿಡಿಯೋ ತೋರ್ಸಾಳಿಲ್ಲ ನಮ್ಮವ್ವ. ಲೇ ಸಂಗೀತಿ, ತೋರಿಸಿಲ್ಲಕ್ಕೀಗ ಅದನ್ನ ತೋರ್ಸಿನ್ರಿ ಅತ್ತಿಯರ, ತಾನು ನೋಡಾಳ. ನಾ ಏನು ಮಾಡಲಿ? ಒಬ್ಬವನ ಮಗ ಆ ಮನಿಗೆ ನೀನಾ ರಾಣಿ. ನಿಮ್ಮ ಅತ್ತೆರ ಏಸ್ ತಿಂದಾಕಿ, ನಿಮ್ಮ ಮಾವರ ಏಸ್ ತಿಂದವ. ಅವರಿಬ್ಬರು ಇರೋವರೆಗೂ ಅಷ್ಟ 3 ಮಂದಿ ಹೆಣ್ಮಕ್ಳ ಟಿನಿ ಟಣ. ಅದಾದ್ಮ್ಯಾಗ ಯಾರ್ದದ ಮನಿ? ಎಲ್ಲ ನಿಂದು, ನಿನ್ನ ಮಕ್ಕಳದು, ನಿಂದ ಎಲ್ಲ. ತೀತಾ ಏನು ಮಾಡತ್ತೀರಿ? ಯಾರದಿರಿ ಒಳಗ? ಯಾರು? ಇಲ್ಲೇ ಕುಂತ್ಕೊಂಡು ಹವಾ ಆಡಿಸ್ಬೇಡ, ಹೋಗಿ ನೋಡು ಯಾರಂತೇಳಿ ಹೋಗು. ಹ್ಞೂ ರೀ, ಯಾರದಿರಿ? ಯಾರು ಇಲ್ಲ ಮನ್ಯಾಗ? ಬಂದೆ. ಯಾರು? ಬಂದೆ, 1 ನಿಮಿಷ ಬಂದೆ. ಅಮ್ಮಾರ ಬರ್ರಿ, ಅಜ್ಜರ ಬರ್ರಿ, ಒಳ ಬರ್ರಿ. ಯಾರ್ಲೇ? ಚಲೋ ಆತ, ನೀವು ಇಲ್ಲೇದಿ ಚಲೋ ಆತ. ಅಂದಂಗ ನಮ್ಮ ಇವರೆಲ್ಲಿದ್ದಾರಿ? ಶೇಖರಪ್ಪರ? ಅಯ್ಯೋ ಸ್ವಾಮ್ಯಾರ, ಬರ್ರಿ ಈಚೆ ಕಡೆ ಬರ್ರಿ. ಇಲ್ಲಿ ಬರ್ರಿ, ಈ ಕಡೆ ಬರ್ರಿ ಸ್ವಾಮ್ಯಾರ. ರೀ ನೀವು ತೆಗೆದ್ದು ಬರ್ರಿ ಇಲ್ಲಿ. ಬರ್ರಿ ಅಕ್ಕರ, ಈಚೆ ಕಡೆ ಬರ್ರಿ.
ಓ ಇವ್ರು ಬಂದ್ರನ? ಈ ಕಡೆ ಬರ್ರಿ, ಕರ್ಕೊಂಡ್ರ ಬರ್ರಿ. ಅನ್ನಂಗ ನೀನ ಅಲ್ಲವ ನಿಹಾರಿಕಾ? ಏಯ್ ಮಾತಾಡಲ್ಲಿ, ಮಾತಾಡ್ತಾರೋಡ ಅಮ್ಮಾರ. ಹ್ಞೂ ರೀ, ನಾನೇ ನಿಹಾರಿಕಾ ರೀ. ಏನವ ಆರಾಮದಿಯಾ? ಯಾಕ ಮನಿ ಮಕ ಹೀರ್ ಹೋಗ್ದಂಗಾಗೈತಿ? ಮನ್ಯಾಗ ಯಾಕ ಭಾಳ ಏನೋ ಡಿಸ್ಕಷನ್ ಜೋರಿತ್ ಕಾಣ್ತೈತಿ. ನಾವು ಬಂದಿದ್ದೇನ್ರ ನಿಮಗೆ ಡಿಸ್ಟರ್ಬ್ ಆತನ ಮತ್ತೆ? ಎಂಥ ಮಾತ್ರಿ ಅಮ್ಮರ, ಹಂಗ್ಯಾಕಂತೀರಿ? ಏನಿಲ್ಲ, ಹಂಗೆ ಕೂತಿ ಮಾತಾಡಕತ್ತಿದ್ರಿ. ಅತ್ತಿಯರು ಬಂದಿದ್ರಲ್ಲ, ಅದ ಇವರು ನಾಳೆ ಹಣ್ಣು ಇಡಕ್ಕೆ ಬರ್ತಾರ ಅಂತ ಅನ್ನಕತ್ತಿದ್ರಿ. ಅದನ್ನ ಡಿಸ್ಕಷನ್ ಮಾಡಕತ್ತಿದ್ವಿ ಅಷ್ಟೇ ರೀ, ಬೇರೆ ಏನೂ ಇಲ್ಲ. ಅಂದ್ರೆ ನೀವು ಫೋನ್ ಏನ್ರ ಮಾಡಿದ್ರೇನ? ಇಲ್ಲಿಲ್ಲ, ನಾವು ನಿಮ್ಮ ಮನೆಗೆ ಬರ್ಬೇಕಂತನ ಬಂದ್ವಿ. ಮತ್ತು ಅಕ್ಕರ ಅದಾರನ್ರಿ ಅಣ್ಣಾರ ಮನ್ಯಾಗ? ಇದ್ರ ಕರೆದು ಬಿಡ್ರಿ, ಮತ್ತು ಎಲ್ಲ ಹಿರಿಯರ ಮುಂದನ ಮಾತಾಡ್ದಂಗೆ ಆಗುತ್ತೆ. ನೀವು ನಮ್ಮ ಮನೆಗೆ ಬಂದಿದ್ರಿ, ಕೊಡ ತಗೊಂಡೋದು ಮಾತಾಡೀವಿ. ಆ ವಿಷಯಕ್ಕೇನಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ರಿ. ನಾನೇನು ಇಲ್ಲಿಗೆ ಬರ್ಬೇಕಂತ ಬಂದಿದ್ದಲ್ಲ. ನಮ್ಮ ಒಬ್ಬರ ಸಂಬಂಧಿಕರದ ಮದುವೆ ಇತ್ರಿ ಇಲ್ಲೇ ಮಗ್ಲ ಹೊಸಪೇಟೆಗ. ಇಲ್ಲಿವರೆಗೂ ಬಂದಿದ್ವಲ್ಲ, ನಿಮ್ಮ ಊರಿಗೂ ಬಂದ್ಬಿಡೋಣ ಮತ್ತೆ ಏಟ ಅಂತಂದ್ವೆ. ನಮ್ಮ ಮಗನ ಅದಾನ್ರಿ ಕಾರ್ನಾಗ. ಅಲ್ಲ, ಒಳಗೆ ಕರಿಬೇಕಿಲ್ರಿ ಮತ್ತೆ ತಮ್ಮರ್ನ, ಬರ್ತಿದ್ರು ಪಾಪ. ನಾನು ಅವನ್ನೆಲ್ಲ ನನಗೆ ಇಷ್ಟ ಆಗೋದಲ್ಲ ತಂಗಿ, ನೀ ಬೇಸರ ಮಾಡ್ಕೋಬೇಡ ಏನಾರ ಅನ್ನ. ಅವ ನಾಳೆ ಈಕಿಗೆ ಬೆರಳಿಗೆ ಉಂಗುರ ಹಾಕಿದ್ರು ಏನು ತಾಳಿ ಕಟ್ಟೋವರೆಗೂ ದೂರ ದೂರನ ಇಡೋಣ ನಾವು. ನಮ್ಗೆ ಅವೆಲ್ಲ ಸೇರಿಕೆ ಆಗೋದಿಲ್ಲ. ಈಗಿನಾರು ಮಾಡೋದು ನಾನು ನೋಡ್ತೀನಲ್ಲ, ಬೇಕಾರೆ ಅದು ಎಂಥದ ಮುಂಚೆಕ ಮದುವೆಗಿನ ಮುಂಚೆಕ ಅಡ್ಡಾಡಿ ಫೋಟೋ ಗಿಟ್ಟ ತೆಗಿಸ್ಕೊಂತಾರಲ್ಲ, ಅದು ನಮ್ಮ ಮನ್ಯಾಗ ತೆಗಿಸ್ಕೊಳ್ಳಿ. ನಮ್ಮ ಮನೆಯ ಒಂದು ದೊಡ್ಡದೊಂದು ಸ್ಟುಡಿಯೋ ಇದ್ದಂಗೆ ಐತಿ. ನಮ್ಮ ಮನೆಗೆ ಗಾರ್ಡನ್ ನೋಡ್ಬಿಟ್ರೆ ಗಾಬ್ರಿಕ್ಕಿ ನೀ ಬಂದಿದ್ದಿಲ್ಲ, ನಿಮ್ಮ ಮತ್ತಾರನ್ನ ಕೇಳು ಅಂದ್ರೆ ಪಾಪ ಕಾರೊಳಗೆ ಬಿಸ್ಲಾಗ ಅಂತ. ತಲೆಗೆ ಅಡಿಸ್ಕೊಳಕ ಹೋಗ್ಬನ್ನಿ, ಕಾರ್ನಾಗ ಈಸಿ ಐತೆವ ಬೇಕಾದಂಗ ದೊಡ್ಡ ಕಾರ್. 8 ಮಂದಿ ಆರಾಮ ಶಿಸ್ತು ಕುಂದಿರ್ಬೋದು, ಅಷ್ಟು ದೊಡ್ಡ ಕಾರ್ ಐತಿ. ನಾನ ಬರಬೇಡ ಒಳಗ ಇರು, ನಾಳೆ ಬರಕಂತ. ನಾಳೆ ಮತ್ತೆ ಐತಲ್ಲ, ಮತ್ತೆ ಹಣ್ಣು ಇಡ್ತೀವಿ. ಮತ್ತೆ ಅದಕ್ಕೆ ಯಾರ್ದ ಫೋನ್ ಬರ್ತೈತಿ. ಇರ್ಲಿ ಬಿಡ್ರಿ, ಅದೇನಷ್ಟು ಮುಖ್ಯ ಅಲ್ಲ. ಹೇಳ್ರಿ ಮರ, ಆರಾಮದಾರಲ್ರಿ? ಇವರು ಬಂದಾರನ್ರಿ? ಸರು ಬಂದಾರನ್ರಿ? ಇಲ್ಲ, ನಮ್ಮ ಯಜಮಾನ್ರು ಬರಲಿಲ್ಲ. ನಾನು ನನ್ನ ಮಗ ಬಂದ್ವಲ್ಲ, ಹಂಗ ನೆನಪಾತ. ಅವ ಎದಕ್ಕೆ ಬೇ ಅಂದ್ ನನ್ನ ಮಗು ಹೇಳಿಲ್ಲ ನಾನು ಎದಕ್ಕೆ ಅನ್ನೋದು. ಇಲ್ಲಪ್ಪ ನನ್ನ ಸಸಿ ನೋಡಂಗಾಗೈತಿ, ಒಂದಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಒಳಗೆ ಬಂದೆ ನಾನು. ಹಂಗೆ ಮತ್ತೆ ಸ್ವಾಮಿಯರ್ ಅದಾರನ್ನ ಕೇಳು ಅಂತ ಕೇಳಿದೆ. ಅದಿರೇನ ಅನ್ನೆ ಸ್ವಾಮಿಯರ್ಗೆ. ಅದಿನ್ರಿ ಬರ್ತೀನಿ, ಏನು ವಿಷಯ ಅಂದ್ರೆ, ಇಲ್ಲ ಅಲ್ಲೇ ಬರ್ರಿ ಹೇಳ್ತೀನಿ ಅಂದೆ. ಅವ್ರಿಗೂ ಗೊತ್ತಿಲ್ಲ ಸ್ವಾಮಿಯರ್ಗೆ, ನನ್ನ ಮಗು ಗೊತ್ತಿಲ್ಲ. ಈಗ ಒಂದು ನಿಮಿಷ ತಡ್ರಿ ತಂಗಿ, ನಿನ್ನ ಕ್ವಾಣ ಎಲ್ಲಿತ್ತವ? ಮ್ಯಾಲೆ ಐತ್ರಿ. ಒಂದು ನಾವು ಭಾಳ ತಿರೋದಿಲ್ಲ, ಚಾಪಾನು ಕುಡಿಯಂಗಿಲ್ಲ ನಾನೀಗ. ಯಾಕಂದ್ರೆ ನಾನು ಉಣ್ಣೋದು ಒಂದ ಹೊತ್ತು ಚಾಪ ಕುಡಿಯೋ ನನಗೆ ಅಭ್ಯಾಸ ಇಲ್ಲ. ಅದಕ್ಕೆ ಹಿಂಗದೀನಿ ನಾನು. ಈಗೂ ಕೇಳ್ತಾರೆ ನಿಮಗೆ, ಖರೇನ ನಿಮಗೆ ಒಂದು 60 ಅದಾವನ್ರಿ ಅಂತಾರೆ. ನನಗೆ ನಂಬಲ್ಲ 60 ಅದಾವಂದ್ರೆ, ಎಲ್ಲರೂ ಒಂದು 40-45 ಅಂತಾರೆ. ನಾನು ಅದಕ್ಕೆ ಹಂಗದೀನಿ. ಒಂದು 10 ನಿಮಿಷ ಹಬ್ಬ ಅಂದ್ರೆ ನಾನೊಂದು ಪಾನಕ ಕುಡಿತೀನಿ. 2 ನಿಮಿಷ ರೀ, ಕುತ್ಕೊಂಡಿರಿ, ಪಾನಕ ಮಾಡ್ಕೊಂಬರ್ತೇನೆ. ಪಾನಕ ಮಾಡ್ಕೊಂಡು ಪಟ್ಟನ ಬಾ. ಅಷ್ಟಂತ ಲೆಕ್ಕೋಂಗೆ ಮ್ಯಾಗಿರ್ತಾಳ, ಮತ್ತೆ ಮಾತಾಡೋಕೆ ಅನುಕೂಲ ಆಗುತ್ತೆ. ನೀನು ಮುಂದೆ ಮಾತಾಡ್ಬಿಡ್ತೀನಿ ಏನಂತಿ? ಇಲ್ಲ ಒಂದು ಕೆಲಸ ಮಾಡು, 2 ನಿಮಿಷ ತಡಿ, ಮಾತಾಡ್ಬಿಡ್ತೀನಿ. ನೀ ಮ್ಯಾಗ ಹೋಗ್ತಂಗಿ. ನೋಡ್ರಿ, ನೀವೆಲ್ಲ ಕೊಡೋದು ತಗೊಳೋದು ಮಾತಾಡಿರಿ. ಅದ್ರಾಗೇನು ಇದು ಇಲ್ಲ. ಮತ್ತು ಏನು ವಿಷಯ ಅಂತ ಜರೂರಿ ನೀವಷ್ಟ ಬರೋದು ಅಂತ ನಮಗೂ ಒಂಚೂರು ಗಾಬರಿ ಆಗೈತ್ರಿ. ಇಲ್ಲಿಲ್ಲ, ಅಂಥದ್ದೇನಿಲ್ಲ. ನೋಡ್ರಿ, ಇರೋ ವಿಷಯ ಹೇಳ್ತೀನಿ. ನಮ್ಮ ಮಾವನವ್ರಿಗೆ ನಮ್ಮ ಮನೆಯವ್ರು ಒಬ್ಬರ ಮಗ, ನಮ್ಮ ಮಾವನವರು ಒಬ್ಬನ ಮಗ, ಅವ್ರ ತಾತ ಒಬ್ಬನ ಮಗ, 6-7 ಮಂದಿ ಹೆಣ್ಮಕ್ಳು ಮನ್ಯಾಗ, ಬರೀ ಹೆಣ್ಮಕ್ಳು. ಒಬ್ಬವನ ಕೊನೆಗೆ ಒಬ್ಬ ಮಗ. ಇದು ನಂದಕ್ಕೇನಾತು, ನಡಕ್ಕೆ 2ನೇದವ ಮಗ ಹುಟ್ಟಿದ, ನಾನು ಗೆದ್ದೆ. ಇಲ್ಲ ಅಂದಿದ್ರೆ 2ನೇದ್ದು ಹೆಣ್ಣಾಗಿತ್ತಂದಿದ್ರೆ ನಾ ಮತ್ತೆ ನನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತಿದ್ಲು. ಅಂದಿದ್ಲು 2ನೇದ್ದು ಹೆಣ್ಣಾತಂದ್ರೆ ನೋಡ್ತಂಗಿ ಕರೆನ ಮದುವೆ ಮಾಡ್ತೀನಿ ಅಂತಂದೆ. ಈಗಿನ ಕಾಲದಾಗ ಗಾಬರಿ ಆಗ್ಬೇಡ್ರಿ. ಮತ್ತೆ ಈಗಿನ ಕಾಲದಾಗ ಹಂಗೆಲ್ಲ ಅಂದ್ರೆ ತಪ್ಪಾಗತ್ತೆ, ಮತ್ತೆ ಹಂಗೆ ಮಾಡೋದಿಲ್ಲ ನಾನು. ಅಕ್ಕರ, ಈ ವಿಷಯ ಏನು ನನಗೂ ಹೇಳಿಲ್ಲ. ಇರ್ಲಿ, ಏನು ಅದ್ಬಿಡ್ರಿ ಸ್ವಾಮ್ಯಾರ, ಹೇಳೋನು, ಅದ್ರಾಗ ಏನು ತಪ್ಪದ. ನನಗೆ 1ನೇದು ಬೇಕಾದ್ರೆ ಹೆಣ್ಣಾಗಲಿ, ನಮ್ಮ ಮನೆಗೆ ಐತದ ಪದ್ಧತಿ. 1ನೇದು ಹೆಣ್ಣು ಆಗುತ್ತದ, ತಲೆ ಕೆಡ್ಸೋದಿಲ್ಲ. 2ನೇದ್ದು ಗಂಡು ಮಗು ಬೇಕು ನಂಗೆ, ಬೇಕಂದ್ರೆ ಬೇಕು. ಅದಕ್ಕೆ ಈಗ ನೀವು ನಿಮ್ಮ ಮಗಳಿಗೆ ಹೇಳಿ ತಯಾರು ಮಾಡಿಡ್ರಿ. ಆಮೇಲೆ ನಮ್ಮ ಮನೆ ಕಳಿಸೋ ಮುಂದಾಗ ನಾವು 3 ವರ್ಷ ಮಕ್ಕಳು ಮಾಡ್ಕೊಳ್ಳೋದಲ್ಲ, ನಾವು ಜಾಲಿಯಾಗಿರ್ತೀವಿ, ಸುತ್ತೀವಿ, ಮಾಡ್ತೀವಿ ಅಂತ ನಾಳೆ ಮನೆಗೆ ಬಂದ್ಮ್ಯಾಗ ಎಬಸ್ಬಾರ್ದು ನಿನ್ನ ಮಗಳು. ಹೌದಲ್ವ ತಂಗಿ? ಏನಂತಿ? ಏನ್ರಿ ಅಮ್ಮರ, ನೀವೇನಂತೀರಿ? ಹ್ಞೂ ಅಲ್ರಿ, ಅದೆಲ್ಲ ದೇವ್ರ ಕೈಯಾಗಿರುತ್ತಲ್ರಿ ಅಮ್ಮರ.
ಈಗ 2 ಮಕ್ಕಳರ ಯಾರು ಮಾಡ್ಕೋತಾರೆ? ಅಯ್ಯ ನಿನ್ನ ತಂಗಿ ಹಂಗಂದ್ರೆ ಹೆಂಗ? ಯವ್ವ ಅಯ್ಯವ್ವ ನೀನು ನನಗೆ ಹಾರ್ಟ್ ಅಟ್ಯಾಕ್ ಬರಿಸಿಡ್ತಿ ನೋಡವ. ಹೇಳ್ತೀನಿ ಕೇಳು, ನಮ್ಮ ಮನ್ಯಾಗ ಒಬ್ಬರು ಗಣಮಗ ಬೇಕಾ ಬೇಕು, ಇಲ್ಲಾಂದ್ರೆ ಆಸ್ತಿ ಏನು ಮಾಡೋನು? ಮೊಮ್ಮಗಿಲ್ಲ ಅಂದ್ರೆ ಮೊಮ್ಮಕ್ಳು ತಗೊಂಡು ನಾಳೆ ಕೊಟ್ಟು ಮನೆಗೆ ಹೋಗ್ತಾರೆ. ಈಗ ನೋಡು ನನ್ನ 3 ಹೆಣ್ಣು, ನಾನು ಎಷ್ಟು ನನಗೆ ಹೆಣ್ಮಕ್ಳ ಮೇಲೆ ಪ್ರೀತಿ ಮಾಡಿದ್ರು ತಂಗಿ ಏನು ಉಪಯೋಗ? ಅವ್ರು ನಾಳೆ ಅವ್ರ ಗಂಡ ಮನೆ ಅಂತಾನೆ ಹೋಗಾರು. ಸಣ್ಣಕ್ಕಿದು ಮನೆ ಮದುವೆ ಮಾಡೀವಿ. ಆಕಿರ ಇಲ್ಲೇ ಇರ್ತಾಳ, ಆಕಿರ ಬಂದು ಹೋಗ್ಕಳ. ಹಣಿಕೆ ಹಾಕಲ್ಲ. ಅದಕ್ಕೆ ಇದು ಒಂದು ನನಗೆ ನೀವು ನಡೆಸ್ಕೊಡ್ಬೇಕು. ಏನು ಆಮೇಲೆ ನಾಳೆ ಮದುವೆ ಆಗಿ ಮನೆಗೆ ಬಂದ್ಮ್ಯಾಗ ಲಾಳಾತ್ ಲಟ್ಟಾತ್ ಲೋಬಾನಾತ್ ಹಿಂಗ ಹಂಗ ಮೊದ್ಲ ಹೇಳ್ಬೇಕಿತ್ತಲ್ಲ ಅಂತ ಜಗಳ ಮಾಡಬಾರ್ದು ನಿನ್ನ ಮಗಳ ಜೊತೆಗೆ. ಮತ್ತೆ ಹೌದಲ್ಲ, ಅದಕ್ಕೆ ಹೇಳಕ್ ಬಂದೆ ನೀ ಮಾತು ತಿಳಿತ.